ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಗ್ರಹಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಗ್ರಹ ಹಾಗೆ ಅಧಮ ಗ್ರಹ ಅನ್ನೋದು ಯಾವುದೂ ಇಲ್ಲ. ಇದನ್ನ ಪರಾಶರ ಖುದ್ದಾಗಿ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಗ್ರಹಗಳ ಎನರ್ಜೀಸ್ ಅಂತ ಕರೀತಾರೆ. ಆದರೆ ಈಗಿನ ಕಾಲಮಾನದಲ್ಲಿ ಒಂದು ರೀತಿಯ ಸಮಸ್ಯೆ ಉಂಟಾಗಿದೆ. ಮೊದಲನೇ ಸಮಸ್ಯೆ ಏನು ಅಂತಂದ್ರೆ, ಜನಗಳಿಗೆ ಎಸ್ಪೆಷಲಿ ಶುಕ್ರ ಅಂದಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಒಂದು ವಿಲಾಸವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಶುಕ್ರ ದಶಾ ಬಂದಿದ ತಕ್ಷಣ ನಮ್ಗೆ ಎಲ್ಲ ಒಳ್ಳೇದಾಗ್ಬಿಡ್ಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೀವಿ. ಶುಕ್ರ ದಶೆ ಬಂದಿದ ತಕ್ಷಣ ಒಂದೆಲ್ಲ ಒಳ್ಳೇದಾಗ್ಬಿಡುತ್ತೆ ಎಂದು ಭ್ರಮೆ. ಹಾಗೆ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥದ್ದು ನಮ್ಮ ಒಂದು 9 ಗ್ರಹಗಳಲ್ಲಿ ರಾಹು, 2ನೇ ಲೆವೆಲಲ್ಲಿ ಶನಿ, 3ನೇ ಲೆವೆಲಲ್ಲಿ ಕೇತು ಬರ್ತಾನೆ. ಇದೆಲ್ಲವೂ ಬರೀ ಸುಳ್ಳು ಹೇಳ್ಕೊಂಡ್ಬಂದಿರತಕ್ಕಂಥ ಜ್ಯೋತಿಷರೇ. ಶುಕ್ರದಶ ಎಲ್ಲರಿಗೂ ಕೂಡ ಚೆನ್ನಾಗಿದ್ದಂಗಿದ್ದಿದ್ರೆ ಶುಕ್ರದಶದಲ್ಲಿ ಬಂದಿರೋರಿಗೆಲ್ಲಾನು ಕೂಡ ಕೋಟ್ಯಾಧೀಶ್ವರ ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಲಕ್ಷಾಧೀಶ್ವರ ಆಗ್ತಾ ಇದ್ದ. ಎಲ್ಲರೂ ನಿದರ್ಶನ ಇದೆ, ತೋರಿಸಿ. ಹಾಗೆ ರಾಹುದಶೆ ಬಂದಿರೋರಿಗೆಲ್ಲಾನು ಕೂಡ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದಿರತಕ್ಕಂಥವ್ರು ಯಾರು ಇದ್ರೆ ತೋರಿಸಿ. ಇವತ್ತಿನ ಕಾಲಘಟ್ಟದಲ್ಲಿ 9 ಗ್ರಹಗಳನ್ನ 2 ವಿಭಾಗ ಮಾಡಿದ್ದಾರೆ. ಇಲ್ಲಿ ಗುರು ಒಳ್ಳೆಯವನು, ಶುಕ್ರ ಒಳ್ಳೆಯವನು, ಬುಧ ಒಳ್ಳೆಯವನು ಅಂತ ಈ ಕಡೆ ಹೇಳಿದ್ದಾರೆ. ಈ ಕಡೆ ರಾಹು ಕೆಟ್ಟವನು, ಶನಿ ಕೆಟ್ಟವನು, ಕೇತು ಕೆಟ್ಟವನು ಅಂತ ಹೇಳಿದ್ದಾರೆ. ಇದರಿಂದ ಜ್ಯೋತಿಷ್ಯ ಶಾಸ್ತ್ರ ಮೂಲೆ ಗುಂಪಾಗಿದೆ. ವೀಕ್ಷಕರ ಅರ್ಥ ಮಾಡ್ಕೋಬೇಕು. ಯಾವ ಗ್ರಹ ಯಾವ ಮನೇಲಿ ಕೂತಿದೆಯೋ ಅದರ ಭಾವಫಲದ ಮೇಲೆ ಬರ್ತಕ್ಕಂಥದ್ದು. ಆದರೆ ಏನು ಡಿಫರೆನ್ಸ್ ಆಗುತ್ತೆ ಗ್ರಹಗಳಲ್ಲಿ ಅಂದ್ರೆ ಕ್ವಾಲಿಟೀಸ್. ಏನಿದು ಕ್ವಾಲಿಟೀಸು? ಪೊಲೀಸ್ ಅವನು ಸಂಪಾದನೆ ಮಾಡೋಕ್ಕೂ, ಸಾಫ್ಟ್ವೇರ್ ಅವನು ಸಂಪಾದನೆ ಮಾಡೋಕ್ಕೂ, ಒಬ್ಬ ಅಕೌಂಟ್ಸ್ ಅವನು ಸಂಪಾದನೆ ಮಾಡೋಕ್ಕೂ ಅವರ 3 ಜನನನ್ನು ಒಟ್ಟಿಗೆ ತಗೊಂಡ್ರೆ ವಿಧಾನ ಕೆಲಸನೇ. ಆದರೆ ಇರ್ತಕ್ಕಂಥ ಒಂದು ಮನಸ್ಥಿತಿ ಬದಲಾಗಿರುತ್ತೆ. ಒಬ್ಬ ಪೊಲೀಸ್ ಅವನು ಏನೇ ಕೆಲಸ ಮಾಡಿದ್ರು ದರ್ಪದಿಂದ ಮಾಡ್ತಾನೆ. ಅವನು ಕೆಲಸ ಮಾಡಲೇಬೇಕು, ಅವನಿಗೂ ಸಂಬಳ ಬಂದೇ ಬರುತ್ತೆ. ಆ ದರ್ಪನ ಯಾವ್ದಾದ್ರು ಒಂದು ಗ್ರಹಕ್ಕೆ ಹಾಕಿ. ಸಾಫ್ಟ್ವೇರ್ ಅಲ್ಲಿರೋನು ಯಾರ ಹತ್ರನೂ ಮಾತಾಡಲ್ಲ, 3 ಹೊತ್ತು ಕುಟ್ಕೊಂಡು ಕೂತಿರ್ತಾನೆ. ಕಿಟಿ ಅಂತ ಕುಟ್ಕೊಂಡು ಕೂತಿರ್ತಾನೆ. ಅಷ್ಟೇ, ಹಿಂಗೆ ಅದ್ರೊಳಗಡೆ ಹೋಗಿರ್ತಾನೆ. ಯಾರು ಫೋನ್ ಮಾಡಿದ್ರು ಇಲ್ಲ, ಒಂದು 8 ಫೋನ್ ಹಾಕೊಂಡ್ಬಿಡ್ತು, ಟಕ ಅಂತ ಮಾಡ್ತಾ ಇರ್ತಾನೆ. ಬೆಳಗಿನ ಸಾಯಂಕಾಲ ಯಾವ್ದು ಫೋನ್ ಇಲ್ಲ, ಒಂದು ಮೆಸೇಜ್ಗಳು ಹಾಕ್ತಾನೆ, ಅದು ಇದು ನೋಡ್ತಾ ಇರ್ತಾನೆ ಅಷ್ಟೇ. ಅವನು ಯಾವ್ದಾದ್ರು ಒಂದು ಗ್ರಹದ ಲಕ್ಷಣಗಳಿಗೆ ಹಾಕಿ ಆದ್ರೆ ಕೆಲಸ ಮಾಡ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ. ಇವನು ಪೊಲೀಸ್ ಅವನು ಕೆಲಸ ಮಾಡ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ. ಈ ಅಕೌಂಟ್ಸ್ ಅವನು ಒಂಥರ ಬೇರೆ ತರ, ಒಂದು ಸ್ವಲ್ಪ ಜನದ ಹತ್ರ ಮಾತಾಡ್ತಾನೆ, ಫ್ರೀ ಇದ್ದಾಗ. ಸ್ವಲ್ಪ ಜನದ ಹತ್ರ ಬ್ಯುಸಿ ಇದ್ದಾಗ ಮಾತಾಡಲ್ಲ. ಅವನೊಬ್ಬ ಒಂದು ಗ್ರಹದ ತರ ಕೊಡ್ತಾನೆ. ಸೊ 3 ಜನರ ಒಂದು ವಿಚಾರ ಸಂಪಾದನೆ 3 ಜನ ಮಾಡ್ತಾರೆ. ಆದರೆ 3 ಜನದ ಒಂದು ಮನಸ್ಥಿತಿಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಮನೋವಾಂಛನೆಗಳು ವ್ಯತ್ಯಾಸ ಆಗುತ್ತೆ. ಹಾಗೇನೆ ಯಾವ್ದಾರು 12 ಮನೆಗಳಲ್ಲಿ ಯಾವ ಗ್ರಹಾರು ಕೂತ್ಕೊಳ್ಳಿ, ಶುಕ್ರ ಕೂತ್ಕೊಳ್ಳಿ, ಗುರು ಕೂತ್ಕೊಳ್ಳಿ, ಮಂಗಳ ಕೂತ್ಕೊಳ್ಳಿ, ರಾಹು ಕೂತ್ಕೊಳ್ಳಿ, ಶನಿ ಕೂತ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಭಾವದ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಅದರ ಜೊತೆಗೆ ಆ ಗ್ರಹಗಳ ಗುಣಲಕ್ಷಣಗಳನ್ನ ಆ ವ್ಯಕ್ತಿಯಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದಾಗುತ್ತೆ. ಈಗ ಅಧಿಕಾರಗಳಲ್ಲೂ ಅಷ್ಟೇನೆ. ನಾವು ಹೇಳ್ತೀವಿ, IAS ಆಫೀಸರ್ ಕೋಪ ಜಾಸ್ತಿ ಕಣೋ, IAS ಆಫೀಸರ್ ಸ್ವಲ್ಪ ಸಾಫ್ಟ್ ಕಣೋ, IAS ಆಫೀಸರ್ ಕೆಲಸನೇ ಮಾಡ್ಕೊಡಲ್ಲ ಕಣೋ, IAS ಆಫೀಸರ್ ಕೆಲಸ ಯಾರಿಗೆ ಬೇಕಾದ್ರೂ ಮಾಡ್ಕೊಡ್ತಾನೋ. ಎಲ್ಲರೂ IAS ಆಫೀಸರೇ ತಾನೇ. ಹಂಗಾದ್ರೆ
ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಗಳಲ್ಲಿ ಭುಕ್ತಿಗಳಲ್ಲಿ ಆ ಗ್ರಹಗಳ ಕ್ಯಾರೆಕ್ಟರಿಸ್ಟಿಕ್ಸು ಬಿಂಬಿಸ್ತಾ ಇರುತ್ತೆ. ಸೊ ಆದ್ದರಿಂದ ಶುಕ್ರದಶ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂಥ ಪರಿಕಲ್ಪನೆ ಪಬ್ಲಿಕ್ ಅವರು ಬಿಟ್ಬಿಡಿ. ಹಾಗೆ ನಮ್ಮ ಕಾಂಪೌಂಡ್ರು ಬಿಟ್ಬಿಡ್ಬೇಕು, ನಮ್ಮ ಅರ್ಚಕರು ಅಲ್ಲಿಂದ ದೂರ ಆಗಬೇಕು, ಜ್ಯೋತಿಷರು ಕೂಡ ದೂರ ಆಗಬೇಕು. ಶುಕ್ರದಶ ಬಂದಿದ ತಕ್ಷಣ ಬಹಳ ಉತ್ತಮವಾಗಿರ್ತಕ್ಕಂಥ ಜೀವನ ಆಗುತ್ತೆ ಅನ್ನೋದು ಸೈಡಲ್ಲಿ ಇಡಿ. ಹಾಗೇನೆ ರಾಹು ಬಂದಿದ ತಕ್ಷಣ ಅವನಿಗೆ ಕೆಟ್ಟದಾಗತ್ತೆ, ರಾಹು ದೇಶದಿಂದ ಹಂಗಾಗತ್ತೆ ಹಿಂಗಾಗತ್ತೆ, ಅದನ್ನು ದೂರ ಇಡಿ. ಎಲ್ಲರೂ ಕೂಡ ಭಾವ ಫಲದ ಮೇಲೆ, ಭಾವ ಅಂದ್ರೆ ಮನೆಗಳ ಫಲಗಳ ಮೇಲೆ ಹೋಗ್ಬೇಕು. ರಾಶಿ ಫಲಗಳು ಇಲ್ಲ, ಭಾವ ಫಲನೇ ಇಂಪಾರ್ಟೆಂಟು. ರಾಶಿ ಫಲಗಳು ಎಂಟ್ರಿ ಲೆವೆಲ್, ನೆಕ್ಸ್ಟ್ ಲೆವೆಲ್ ಭಾವ ಫಲ, ಥರ್ಡ್ ಲೆವೆಲ್ ಯಾವ ಭಾವ, ಫೋರ್ತ್ ಲೆವೆಲ್ ಗ್ರಹಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಇಷ್ಟು ಕೂಡ ಒಂದು ಲ್ಯಾಡರ್ ಆಗಿ ನಿಂತಿದೆ ಜ್ಯೋತಿಷ್ಯ ಶಾಸ್ತ್ರ. ಎಷ್ಟೋ ಜನ ನ್ಯಾಷನಲ್ ಅವಾರ್ಡು, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು, ಹೈಯೆಸ್ಟ್ ಪದ್ಮಶ್ರೀ ಇರ್ಬೋದು, ಇನ್ನೊಂದಿರ್ಬೋದು, ಶನಿ ದಶಲ್ಲಿ ತಗೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥ ಕಾಂಬಿನೇಷನ್ ಅಲ್ಲಿ ಇತ್ತು. ಎಷ್ಟೋ ಜನ ಶುಕ್ರ ದಶದಲ್ಲಿ ಮನೆ ಮಾರ್ಕೊಂಡು ಅದು ಇದು ಏನೇನೋ ಸ್ಕೀಮ್ಗಳು ಮಾಡಿಕೊಂಡು ಇರೋ ಬರೋದೆಲ್ಲ ಹಾಳು ಮಾಡಿಕೊಂಡು ವಾಪಸ್ ಇರೋದು ಒಂದು ಮನೆ ಇದೆಯೋ ಇಲ್ವೋ ಅದನ್ನು ಹೋಗಿ ಬಾಡಿಗೆ ಮನೆಗೆ ಹೋಗಿರೋ ಸಾಧ್ಯತೆನೂ ಇದೆ. ಎಷ್ಟೋ ಜನ ರಾಹು ದಶೆಯಲ್ಲಿ ವಿದೇಶಕ್ಕೆ ಹೋಗಿ ವಿದೇಶದಲ್ಲಿ ಹಲವಾರು ಸಂಪಾದನೆಗಳು ಮಾಡಿ ಬಂದಿದ್ದಾರೆ. ಎಷ್ಟೋ ಜನ ಗುರುದಶದಲ್ಲಿ ಹಣ ಸಂಪಾದನೆ ಆಗದಲೆ ಬರೀ ಜ್ಞಾನ ಒಂದೇ ಸಂಪಾದನೆ ಆಗಿ ಏನೋ ತಕ್ಕಮಟ್ಟಿಗೆ ದುಡ್ಡು ಬಂದು ಅಷ್ಟರಲ್ಲೇ ಜೀವನ ಮಾಡಿಕೊಂಡು ಬಡಮೇಷ್ಟ್ರಾಗಿ ಇರ್ತಕ್ಕಂಥವ್ರು ಆ ದಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ವೀಕ್ಷಕರು, ಗ್ರಹಗಳ ಮೇಲೆ ನೀವು ಡಿಸೈಡ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಯು ಆರ್ ರಾಂಗ್. ಯಾವ್ದಾದ್ರು ಒಂದು ಅರ್ಚಕರ ಹತ್ರನೋ ದೇವಸ್ಥಾನದ ಕಾಂಪೌಂಡ್, ಇನ್ನು ಕಾಂಪೌಂಡರ್ ಅಂತಂದ್ರೆ ಈ 15 ದಿವಸದಲ್ಲಿ 13 ದಿವಸದಲ್ಲೆಲ್ಲ ಶತಸಿದ್ಧ ಅಂತಾರಲ್ಲ, ಅವ್ರ ಕಾಂಪೌಂಡರ್ಗಳು. ಅವನ್ನ ಕಾಂಪೌಂಡರ್ ಅಂತಾನೆ ಇಟ್ಟಿದ್ದೀನಿ. ಯಾಕಂದ್ರೆ ಅರ್ಧ ಜನ ನಮ್ಮ ಜ್ಯೋತಿಷ್ಯನ ಹಾಳು ಮಾಡ್ತಾರೆ ಕಾಂಪೌಂಡರ್ಗಳು. ಟಿವಿಲಿ 12 ದಿವಸದಲ್ಲಿ ಶತಸಿದ್ಧ, ನಿಮ್ಮ ಕೆಲಸ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ಸು. ಏನ್ರಿ ಆ ಕೋರ್ಟಲ್ಲಿ, ಆ ಫ್ಯಾಮಿಲಿ ಕೋರ್ಟಲ್ಲಿ, ನಮ್ಮ ಸಿವಿಲಿಯನ್ ಕೋರ್ಟಲ್ಲಿ, ಆ ಜೈಲ್ಗಳ ಹತ್ರ ಎಷ್ಟು ಜನಗಳಿದ್ದಾರೆ. ಅಲ್ಲಿ ಹೋಗಿ ನೀವು ಚಾಲೆಂಜ್ ಮಾಡಿ ಮಾಡಾದ್ಮೇಲೆ ದುಡ್ಡು ತಗೊಂಡ್ರೆ ಕೊಡ್ತಾರೆ. ಎಷ್ಟೋ ಜನ ಲಾಯರ್ ಕೊಡ್ತಾರೆ, ಗೊತ್ತಲ್ವಾ? ಲಾಯರ್ ಕೊಡ್ತಾರೆ ತಾನೆ. ಶತಸಿದ್ಧ ಅಲ್ಲೋಗಿ ಮಾಡ್ರಿ, ಅಲ್ಲೊಂದು ಅಂಗಡಿ ಹಾಕೊಂಡ್ರಿ, ಮುಂದೆನೆ ಕೋರ್ಟ್ ಮುಂದೆ ಒಂದು ಅಂಗಡಿ ಹಾಕೊಳ್ರಿ, ಆ ಕಾರಾಗೃಹದ ಮುಂದೆ ಒಂದು ಅಂಗಡಿ ಹಾಕೊಳ್ರಿ. ಅದು ಬೇಡ ರೀ, ಆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಅಂಗಡಿ ಹಾಕೊಳ್ರಿ. ಯಾಕೆ ಜನಗಳೆಲ್ಲ ಇಂಥದ್ದು 12 ದಿವಸದಲ್ಲಿ ಮಾಡ್ಬಿಡ್ತೀವಿ, ನಿಮಗೆ ಮಾಟ ಮಂತ್ರ ಆಗಿದೆ, ಪೂಜೆ ಮಾಡಿಸ್ಬಿಡೋಣ, 48 ಗಂಟೆಯಲ್ಲಿ ಶತಸಿದ್ಧ, ಇದೆಲ್ಲ ಯಾಕೆ ಹೋಗ್ತೀರಿ ನೀವೆಲ್ಲ? ನೋವಿದೆ ಅಂತ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯನು ನೋವಲ್ಲಿ ಇರ್ತಾನೆ. ಸಾಂತ್ವನಕ್ಕೆ ಹೋಗ್ತಾನೆ ಗೊತ್ತಿದೆ, ಸಾಂತ್ವನಕ್ಕೆ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ಡಬಲ್ ಸಮಸ್ಯೆಯನ್ನು ತಂದು ಕೊಟ್ಕೊಂಡು ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬರ್ತಕ್ಕಂಥದ್ದು ಆ ಲೆವೆಲ್ ಆದ್ರೆ, ಇಲ್ಲಿ ಸ್ವಲ್ಪ ಈ ಪಾಪಗ್ರಹಗಳು ಶುಭಗ್ರಹಗಳ ಮಧ್ಯದಲ್ಲಿ ತರ್ಕವನ್ನು ಉಂಟು ಮಾಡತಕ್ಕಂಥ ಕೆಲವರು, ಸ್ವಲ್ಪ ಜ್ಯೋತಿಷ್ಯದ ಸ್ವಲ್ಪ ಜ್ಞಾನ ಇರ್ತಕ್ಕಂಥವ್ರು ಅಲ್ಲಿ ಬೇರೆ ಅದೊಂದು ಸಮಸ್ಯೆ ಮಾಡ್ತಾ ಇದ್ದಾರೆ. 1 ಲಕ್ಷ ಜನಕ್ಕೆ ಜ್ಯೋತಿಷ್ಯ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಜ್ಯೋತಿಷ್ಯದಲ್ಲಿ ಇದೆಲ್ಲ ಇದೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಗಳ ಬೈಟ್ಗಳು ಸಾಕಷ್ಟು ನೋಡಿದೀವಿ ನಾವು. ಅದ್ರ ಮೇಲೆಲ್ಲ ಪರಿಗಣನೆ ತಗೊಂಡ್ರೆ ಯಾವ ಗ್ರಹನೂ ಒಳ್ಳೇದಲ್ಲ, ಯಾವ ಗ್ರಹನೂ ಕೆಟ್ಟದ್ದಲ್ಲ. ಫೈನಲ್ ನಾನು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ, ಇನ್ವರ್ಟೆಡ್ ಕಾಮದಲ್ಲಿ ಕೊಡ್ತಾ ಇದ್ದೀನಿ. ಯಾವ ಗ್ರಹನೂ ಕೆಟ್ಟದ್ದಲ್ಲ, ಯಾವ ಗ್ರಹನೂ ಒಳ್ಳೇದಲ್ಲ. ನಿಮ್ಮ ದಶಾ ಬಂದಾಗ ಯಾವ ಮನೇಲಿ ಕೂತಿದ್ಯೋ, ನಿಮಗೆ ಆ ಒಂದು ಸಮಯದಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದು ಬರಬಹುದು, ಬರದೇ ಇರಬಹುದು. ಇದು ನಿಜವಾದ ಸತ್ಯ ದರ್ಶನ ಭಗವಂತ ಕೊಟ್ಟಿರೋದು ಕರ್ಮದ ಫಲದ ಮೇಲೆ. ಯಾರೇ ಆಗಲಿ, ನೀವು ರಾಹು ಸರಿ ಇಲ್ಲ, ಸಾಡೆ ಸಾತಿ ಬಂದಿದೆ, ಶನಿ ಸರಿ ಇಲ್ಲ, ಶುಕ್ರ ಬಂದಿದ್ದಾನೆ ಸೂಪರ್ ಆಗಿದ್ದಾನೆ, ಗುರು ಬಂದಿದ್ದಾನೆ ಸೂಪರ್ ಆಗಿದ್ದಾನೆ, ಕಂಪ್ಲೀಟ್ಲಿ ರಾಂಗ್. ಕರೆಗಳು ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಜೋರಾಗಿ ಮಾತಾಡಿ. ನಮಸ್ತೆ ಸರ್. ಅಕ್ಕನ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ? ಅಕ್ಕ. ನಿಮ್ ಬಗ್ಗೆ ಕೇಳಲ್ವಾ? ಕೇಳಾಯ್ತಾ? ಅಕ್ಕನ ಬಗ್ಗೆ ಕೇಳಬೇಕಿತ್ತು ಸರ್. ನಿಮ್ ಬಗ್ಗೆ ಕೇಳಾಯ್ತಾ ಅಂತ ಕೇಳಿದೆ. ಇಲ್ಲ ಸರ್, ಕೇಳಿಲ್ಲ.
ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಆಲ್ರೆಡಿ ಡೌನ್ಲೋಡ್ ಮಾಡಿ ಫ್ರೀ ಕಾಲ್ ತಗೊಂಡಿದೀವಿ ಸರ್. ಓಕೆ, ನಿಮ್ ಸಿಸ್ಟರ್ಗೂ ಹೇಳಿ, ನಿಮ್ ಫ್ರೆಂಡ್ಸ್ಗೆ ಹೇಳಿ, ಸ್ವಲ್ಪ ಪ್ರಚಾರ ಮಾಡ್ರಿ. ಏನ್ರಿ ನೀವು ತಗೊಂಡಿದ್ದೀರಿ ಸರ್, ನಮ್ಮ ಮಮ್ಮಿಯೂ ತಗೊಂಡಿದ್ದಾರೆ. ಅಲ್ಲ ಅದು ನಿಮ್ ಬಳಗ ಆಯ್ತು, ಬಿಟ್ಟು ಎದುರುಗಡೆ ಮನೆಯವ್ರಿಗೆಲ್ಲ ಹೇಳಿ. ನೀವೊಂದು 10 ಜನ ಕೇಳಿದ್ರೆ ನಮ್ಗೆ ಒಳ್ಳೇದಾಗತ್ತಲ್ವಾ? ಯಾರಾದ್ರೂ ಒಂದು ಫ್ರೀ ತಗೊಂಡಾದ್ಮೇಲೆ ಇನ್ನೂ ಪೇಯ್ಡ್ ಕಾಲ್ಗೆ ಹೋಗ್ಬೋದು. ನಮ್ ಸಂಸ್ಥೆನೂ ಉದ್ಧಾರ ಆಗತ್ತೆ, ಸ್ವಲ್ಪ ಮಾಡಿ. ಇಲ್ಲೇ ಫ್ರೀ ಕಾಲ್ಗೆ ಟ್ರೈ ಮಾಡ್ತಾ ಇದ್ರೆ ಎಲ್ಲಿ ದುಡ್ಡು ಬರುತ್ತೆ? ನೀವು ಒಂದು ಫ್ರೀ ಆಗಿ ಒಂದು ಎಲ್ಲಾರು ಕೆಲಸ ಮಾಡಿ ಹೋಗಿ ನೋಡೋಣ. ಎಷ್ಟು ದಿವಸ ಮಾಡ್ತೀರಿ ಫ್ರೀ ಆಗಿ? ಯುವರ್ ಆಲ್ ಶುಡ್ ಬಿ ನೋಯಿಂಗ್, ಫ್ರೀನ ಒಂದು ಲಿಮಿಟ್ ಆಗಿ ತಗೋಬೇಕು. ಇಲ್ಲ ಅಂದ್ರೆ ಕನ್ಸಲ್ಟೇಷನ್ ತಗೋಬೇಕು, ಇಲ್ಲ ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಯಾರಾದ್ರೂ ನಮ್ಮ ಪಂಡಿತ್ ಹತ್ರ ಮಾತಾಡ್ಬೇಕು, ಇಲ್ಲ ಅಂದ್ರೆ ಕ್ಲಾಸಿಗೆ ಬರಬೇಕು. ದಟ್ಸ್ ಇಟ್. 3 ಹೊತ್ತು ಇವತ್ತು ನಮ್ದು ಕೇಳಿದೆ, ನಾಳೆ ಅಕ್ಕಂದು ಕೇಳಿದೆ, ಆ ತಮ್ಮಂದು ಕೇಳಿದೆ, ಎದುರುಗಡೆ ಮನೆ ಕೇಳಿದೆ, ಇಲ್ಲಿ ಗುರೂಜಿ ಫ್ರೀ ಕೂತವ್ರೆ. ಇದೆಲ್ಲ ಏನಾಗುತ್ತೆ ಗೊತ್ತಾ? ನಿಮ್ಗೆ ಇಂಡೈರೆಕ್ಟ್ ಆಗಿ ದೋಷ ಬಂದ್ಬಿಡುತ್ತೆ. ಪಕ್ಕ ವಿ ಡೂ ಇಟ್ ಬೈ ಆರ್ಟ್. ಒಬ್ಬ ಮನುಷ್ಯನ ಏನಂತಾರೆ, ಒಂದು ಸ್ವೀಟ್ನೆಸ್ ನ ತಗೊಂಡ್ಬಿಡಬಾರ್ದು ನೆಗೆಟಿವ್ಗೆ. ಹೇಳಿ, ಏನ್ ಕೇಳ್ಬೇಕು? ಸರ್, ಅವ್ರು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಕ್ಲಾಸಿಗೆ ಬರಕ್ಕಾಗಲ್ವಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಹಾಕ್ಬಿಡ್ತೀರಾ. ಒಂದು ಕ್ಲಾಸ್ ತಗೊಂಡು ಬಿಸ್ನೆಸ್ ಹಾಕ್ಬಾರ್ದೋ ಇಲ್ವ ಅಂತ ಗೊತ್ತಾಗಲ್ವಾ? ಎಷ್ಟು ದುಡ್ಡು ಹಾಕ್ತಾವ್ರ ಬಿಸ್ನೆಸ್ಗೆ? ಸರ್, ಅದೆಲ್ಲ ಗೊತ್ತಿಲ್ಲ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ, ಕೇಳಿ ನೋಡು ಅಂತ ಅಂದ್ರು ಸರ್. ಹೇಳಿ. ಅದೇ ಸರ್, 5/7/1996. 5/7/1996. ರಾತ್ರಿ 11:45. ಪ್ಲೇಸ್ ಹರಿಹರ ಸರ್. ಅವ್ರು ಕೇಳಿ ನೋಡು ಅಂದ್ರೆ ಏನು ಅಷ್ಟು ಬಿಸಿ ಇದಾರೆ? ಅಬ್ಬಾ, ಏನು ಮೋದಿ ಜೊತೆ ಓಡಾಡ್ತಾರೆ, ಅಂಬಾನಿ ಜೊತೆ ಓಡಾಡ್ತವ್ರ ಅನ್ಸುತ್ತೆ ಅವ್ರು. ನಿಮ್ಮ ಹತ್ರ ಕೇಳಿ ನೋಡು, ನಾನು ಫ್ಲೈಟ್ ಅಲ್ಲಿ ಇದ್ದೀನಿ ಅಂದಂಗ ಆಯ್ತು ಈಗ. ಇಲ್ಲಿ ಸಪ್ತಮದಲ್ಲಿ ರಾಹು ಅಂತ ಹೇಳ್ಬಿಡ್ತಾರೆ, ಅದೆಲ್ಲ ಅಲ್ಲ. ದಶಾ ನೋಡ್ಕೊಂಡು ಹೇಳ್ಬೇಕು. ದಶಾದಲ್ಲಿ ಕಾಂಬಿನೇಷನ್ ಇದೆಯಾ? ಶನಿ ದಶ 26ವರೆಗೂ ಇದೆ. ಶನಿಯಲ್ಲಿ 1-1-7. ಶನಿ ಆದ ನಂತರ ಬುಧ ಬರ್ತಾನೆ. ಕೃಷಿ ವಿಚಾರದಲ್ಲಿ, ಲ್ಯಾಂಡ್ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ಬೋದು 26 ಆದ ನಂತರ. ಡ್ರೈವಿಂಗು, ವೆಹಿಕಲ್ ಇಟ್ಕೊಳ್ಳೋದು, ಇವೆಲ್ಲವೂ ಕೂಡ ಬಿಸ್ನೆಸ್ ಖಂಡಿತ ಚೆನ್ನಾಗತ್ತೆ 2026ರಿಂದ. ಒಳ್ಳೇದಾಗ್ಲಿ. ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಹಾಯ್, ಹಲೋ, ನಮಸ್ತೆ ಗೆಳೆಯರೇ. ಪ್ರತಿನಿತ್ಯ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಸಂತಾನ ವಿಳಂಬ ಹಾಗೂ ಮದುವೆ ವಿಳಂಬ, ಕೋರ್ಟು ಕಚೇರಿಯಲ್ಲಿ ಬಗೆಹರಿದಿರೋ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳನ್ನ ನಿಮ್ಮಲ್ಲೇ ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಸಮಸ್ಯೆಗಳಿಗೆ ನನ್ನ ಹತ್ರ ಪರಿಹಾರ ಇದೆ. ಹೇ ಉಷಾ, ನಮ್ಮ ಸಮಸ್ಯೆಗಳಿಗೆ ನಿನ್ನ ಹತ್ರ ಪರಿಹಾರನ ಅಂತ ಕೇಳ್ತಿದ್ದೀರಾ? ಹಾಗಿದ್ರೆ ಈಗಲೇ ನಮ್ಮ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಜ್ಯೋತಿಷ್ಯ ಪರಿಣಿತರು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನ ಕೊಡ್ತಾರೆ. ಹಾಗೂ ಮತ್ತೊಂದು ಸುವರ್ಣ ಅವಕಾಶ, ಮೊದಲ ಕರೆ ಉಚಿತವಾಗಿರುತ್ತೆ. ಮತ್ತೆ ಆಗ್ತಾಡ, ಈಗಲೇ ನಮ್ಮ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ ಲೈಫ್ ಬಿಂದಾಸ್ ಮಾಡ್ಕೊಳ್ಳಿ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಸೊ 23ನೇ ತಾರೀಕು ಇದೇ ತಿಂಗಳು ಕ್ಲಾಸಸ್ ಇದೆ. ಇನ್ನು ಕೇವಲ ಒಂದು 15ರಿಂದ 18 ದಿವಸ ಇರ್ಬೋದು ಅನ್ಸುತ್ತೆ. ಕುಟುಂಬ ಸಮೇತರಾಗಿ ಕಲೀರಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನನ ನಾವು ನಡೆಸ್ಕೋಬಹುದು. ಯಾವ ಟೈಮಲ್ಲಿ ನಮಗೆ ಅದೃಷ್ಟ ಬರುತ್ತೆ ಅಂತ ತಿಳ್ಕೋಬಹುದು. ಆ ಟೈಮ್ವರೆಗೂ ಕಾದು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಕೆಲವೊಂದ್ಸತಿ ಆ ಟೈಮೇ ಬರೋದಿಲ್ಲ ಅಂತಂದ್ರೆ ಸುಮ್ಮನೆ ಇದ್ದು ಇರೋದ್ರಲ್ಲೇ ಡೆವಲಪ್ ಮಾಡ್ಕೊಳ್ಳುವಂತ
ಒಂದು ಅವಕಾಶ ನಮ್ಮ ನಕ್ಷತ್ರನಲ್ಲಿ ಖಂಡಿತ ಬರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ಗುರುಜಿ, ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ. ಅವ್ರು ಹೋದ್ ತಿಂಗಳು 12ರಲ್ಲಿ ಹಸು ಮೇಯ್ಸಕ್ ಹೋಗಿ ಅವಕಾಶ ತೀರೋಗ್ಬಿಟ್ರು ಗುರುಜಿ. ಈ 12ನೇ ತಾರೀಕಿಗೆ ತಿಂಗಳಾಗುತ್ತೆ ಗುರುಜಿ. ಆದ್ರೆ ಅವ್ರದ್ದು ಮೊಮ್ಮಗುನ ಇವತ್ತು ಕರ್ಕ ಬರ್ಬೇಕಿತ್ತು ಗುರುಜಿ, ತೊಟ್ಲು ತಕೊಂಡು. ಅದಕ್ಕೆ ಯಾರು ಶಾಸ್ತ್ರ ಕೇಳಿದಕ್ಕೆ ಅವರು ತಿಂಗಳಾಗ ತನಕ ಕರ್ಕ ಬರಂಗಿಲ್ಲ, ಈ ತಿಂಗಳಾದ್ರೂ 23ನೇ ತಾರೀಕು ಕರ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ 12 ತಿಂಗಳಾಗ ತನಕ ಕರ್ಕೊಂಡೇ ಬರಂಗಿಲ್ಲ ಅಂದ್ರಂತೆ ಗುರುಜಿ. ಅದಕ್ಕೆ ಏನ್ ಗುರುಜಿ, ಏನ್ ಕಾರಣಕ್ಕೆ ಯಾರನ್ನ ಕರ್ಕೊಂಡ್ ಬರೋದು? ಅವ್ರ ನಮ್ಮ ಅಕ್ಕನ ಮೊಮ್ಮಗುನ ತೊಟ್ಲು ಶಾಸ್ತ್ರ ಮಾಡ್ಕೊಂಡು ಇವತ್ ಕರ್ಕ ಬರ್ಬೇಕಿತ್ತು ಗುರುಜಿ. ಅವ್ರು ತೀರೋದ್ರಲ್ಲ, ಅದಕ್ಕೆ ಕರ್ಕ ಬರಕ್ ಆಗ್ಲಿಲ್ಲ ಗುರುಜಿ. ಯಾವ ದಿನಾಂಕದಲ್ಲಿ ತೀರೋದ್ರ ಡೇಟ್ ಹೇಳಿ. 12ನೇ ತಾರೀಕಲ್ಲಿ ಗುರುಜಿ. ಡಿಸ್ಪ್ಲೇ ಏನ್ ಬೇಡ. ಎಷ್ಟು? 12ನೇ ತಾರೀಕು. ಇದೇ ತಿಂಗಳ? ಅದು ಅಕ್ಟೋಬರ್ 12. 12ನೇ ತಾರೀಕಲ್ಲಿ ಗುರುಜಿ. ಅಕ್ಟೋಬರ್ 12. ಹೌದು ಗುರುಜಿ. ಗುರುವಾರ ದಿವಸ ತೀರೋಗಿದ್ದಾರೆ. ಹೌದು ಗುರುಜಿ. ತ್ರಯೋದಶಿ ಕೃಷ್ಣ ಪಕ್ಷ ಒಳ್ಳೆ ದಿವಸನೇ. ಪೂರ್ವ ಪಾಲ್ಗುಣಿ ಪಂಚಕ ಬರೋದಿಲ್ವಲ್ಲ. ತ್ರಿದೋಷದಲ್ಲಿ ನೋಡಿದ್ರೆ ಪಕ್ಷದಲ್ಲಿ ತ್ರಿದೋಷ ಬರುತ್ತೆ. ಅಷ್ಟೊಂದೇನು ಸಮಸ್ಯೆ ಇರ್ತಕ್ಕಂಥ ದಿವಸದಲ್ಲಿ ಏನು ಇದಾಗಿಲ್ಲ. ಅದು ಹಣೆ ಬರಹ. ಅವ್ರು ತೀರೋಗಿದ್ದಾರೆ. ಅವ್ರಿಗೂ ಇವ್ರು ಬರೋದಕ್ಕೂ ಯಾವುದೇ ಶಾಸ್ತ್ರದಲ್ಲಿ ಏನೋ ಶಾಸ್ತ್ರದಲ್ಲಿ ಬರೆದಿಟ್ಟಿರೋ ತರ ಹೇಳ್ತಾರೆ, ಅವೆಲ್ಲ ಏನಿಲ್ಲಮ್ಮ. ಪಂಚಕ ನೋಡಿದೆ ನಾನು, ಪಂಚಕ ಇದೆಯಾ ಅಂತ ನೋಡಿದೆ, ಪಂಚಕ ಇಲ್ಲ. ಧನಿಷ್ಠದಲ್ಲಿ ಏನಾದ್ರು ತೀರೋಗಿದ್ರೆ, ಶತಭಿಷದಲ್ಲಿ ತೀರೋಗಿದ್ರೆ, ಪೂರ್ವ ಭಾರತದಲ್ಲಿ ತೀರೋಗಿದ್ರೆ, ಉತ್ತರ ಭಾದ್ರಪದದಲ್ಲಿ ತೀರೋಗಿದ್ರೆ, ರೇವತಿಲಿ ತೀರೋಗಿದ್ರೆ ಅದನ್ನ ಪಂಚಕ ಅಂತ ಕರೀತಾರೆ. ಇಲ್ಲಿ 12ನೇ ತಾರೀಕು ಅಕ್ಟೋಬರ್ 2023 ತ್ರಯೋದಶಿ ತಿಥಿ ಚೆನ್ನಾಗಿದೆ. ಹಾಗೆ ನಕ್ಷತ್ರ ಪೂರ್ವ ಪಾಲ್ಗುಣಿ ಬರುತ್ತೆ, ಅದು ಚೆನ್ನಾಗಿದೆ. ಯೋಗ ಶುಕ್ಲ, ಕರ್ಣ ಗರಜ, ವಾರ ಗುರುವಾರ ಬಂದಿದೆ. ಯಾವುದೇ ರೀತಿ ಇಲ್ಲ. ಪಕ್ಷದಲ್ಲಿ ಕೃಷ್ಣ ಪಕ್ಷ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಈ ಒಂದು 3-4 ವಿಚಾರದಲ್ಲಿ ಕೃಷ್ಣ ಪಕ್ಷ. ಅದಕ್ಕೆ ಹಾಲನ್ನ ದಾನ ಮಾಡಿದ್ರೆ ಸಾಕು. ಇನ್ನು ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಯಾಕೆಂದ್ರೆ ನಾವು ಹೆದರ್ಸೋರೇ ಊರಲ್ಲಿ ಜಾಸ್ತಿ ಇರೋದ್ರಿಂದ, ಹೆದರ್ಕೊಳ್ಳೋರು ಜಾಸ್ತಿ ಇರೋದ್ರಿಂದ ನಾವು ಧೈರ್ಯ ತುಂಬಿಸಿದ್ರು ಕೂಡ ನಮ್ಮ ಮಾತು ಯಾರು ಕೇಳಲ್ಲ. ನಿಮ್ಮ ಇಷ್ಟ ಅಂತ ಸಜೆಸ್ಟ್ ಮಾಡ್ತೀವಿ. ನೋಡಿದೀನಿ, ಏನು ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ. ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಅದೇ ಸರ್, ಗುರುಜಿ ಹತ್ರ ರೀ ನಾನೇ ಮಾತಾಡ್ತಾ ಇರೋದು. ಹೇಳ್ರಿ. ಹೇಳ್ರಿ. ನಮಸ್ಕಾರ ಗುರುಜಿ. ಹೇಳಿ ಸರ್. ಅದೇ ಕೊಬ್ಬರಿ ಬಿಸ್ನೆಸ್ ಮಾಡ್ತಾ ಇತ್ತು. ಏನ್ ಬಿಸ್ನೆಸ್? ಕೊಬ್ಬರಿ ಬಿಸ್ನೆಸ್. ಯಾವ ಊರಲ್ಲಿ? ಸೂಪರ್ ಸರ್, ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟಿಕ್. ಕೊಬ್ಬರಿ ಬಿಸ್ನೆಸ್ ಮಾಡ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಈಗ 1 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ಯಾರು ನೀವು ನಿಮ್ ತಂದೆ ಬಿಸ್ನೆಸ್ ನೀವು ಹೊಸದಾಗಿ ಮಾಡಿರೋದಾ? ಇಲ್ಲ ಸರ್, ಹೊಸದಾಗಿ ಮಾಡ್ತಾ ಇದೀವಿ ಇವಾಗ. ಏನ್ ಸಮಸ್ಯೆ ಆಗಿದೆ? ಅದೇ ಒಂದ್ ಸ್ವಲ್ಪ ಕಡಿಮೆ ಇದು ಏರುಪೇರು ಆಗ್ತಾ ಇದೆ ಲಾಭಾಂಶ. ಸರ್, ಏನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 241 ನಂಬರ್ ಹೇಳಿ. ಸರ್ 99. 99 ಬಿಸ್ನೆಸ್. 2028 ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಕೇತು ಇದೆ. ಕೇತುವಿನ ಕಾಂಬಿನೇಷನ್ 2, 8, 6 ಕಾಂಬಿನೇಷನ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಚಂದ್ರನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ 2 ಬಂದಾಗ. 12 ಕೃಷಿ ಅಂತ ಕರಿತೀವಿ, ಕೃಷಿಯಲ್ಲಿ ಕೊಪ್ಪರ ಅಂತ ಕರಿತೀವಿ. 28 ಇದೇ ತರ ಸಾಧಾರಣವಾಗಿರುತ್ತೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಬೇಕು ಅಂತಂದಾಗ ಇಲ್ಲಿ ಮೂಲಂಗಿಯನ್ನು ದಯವಿಟ್ಟು ದಾನ ಮಾಡಿ. ಪ್ರತಿ ಶನಿವಾರ ಮೂಲಂಗಿ ದಾನ ಮಾಡಿ. ಹಾಗೆ ಆರೆಂಜ್ ಕಲರ್ ಒಂದು ಥ್ರೆಡ್ ಕಟ್ಕೊಳ್ಳಿ. ಸಾಧ್ಯವಾದ್ರೆ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಓಂ ಕೆಂ ಕೇತುವೆ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸ್ವಲ್ಪ 10-15% ಇನ್ಕ್ರೀಸ್ ಆಗುತ್ತೆ. 28 ಆದ್ಮೇಲೆ ಇನ್ನೂ ಚೆನ್ನಾಗಿದೆ ನಿಮ್ಮ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಯಾರ್ದು? ನಮ್ದೇ ಗುರು. ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತಾ? ಡೇಟ್ ಆಫ್ ಬರ್ತ್ ಸರ್. ಹೇಳಿ. 5-8-89. 10-20 ಬೆಳಿಗ್ಗೆ. 5-8-89. 89. 89. ಸಮಯ? 10-20 ಬೆಳಿಗ್ಗೆ. ಹುಟ್ಟಿದೂರು? ಚಿಕ್ಕಮಂಗ್ಳೂರು. ನೋಡೋಣ.
ಸಿಂಹರಾಶಿಲಿ ಹುಟ್ಟಿದ್ದೀರಾ. ಉತ್ತರ ಪಾಲ್ಗುಣಿ ನಕ್ಷತ್ರ. ಹಾಗೆ ಇಲ್ಲಿ ರಾಹು ದೇಶ ನಡೀತಾ ಇದೆ. ರಾಹುನಲ್ಲಿ 5, 11, 12. ದೊಡ್ಡವರು ಹಿರಿಯರು ಬೇಗ ಶೀಘ್ರವಾಗಿ ಈ ಶುಕ್ರ ಭುಕ್ತಿಲಿ ಮುಗಿಸಿದ್ರೆ ಆಗತ್ತೆ. ಶುಕ್ರ ಭುಕ್ತಿ ಆದ ನಂತರ ಸೂರ್ಯ ಭುಕ್ತಿಲಿ ಕೂಡ 11, 2, 9 ಬರುತ್ತೆ. ಈಗ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ 2025 ನವೆಂಬರ್ ಒಳಗಡೆ ಇದೆ. ಅದರಲ್ಲಿ ವಿಶೇಷವಾಗಿ 2024 ಅಕ್ಟೋಬರ್ ಒಳಗೆ ಇದೆ. ಈಗ ಬಂದಿರತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಶೀಘ್ರವಾಗಿ ಮುಗಿಸ್ಕೊಂಡ್ರೆ ಚೆನ್ನಾಗಿ ಇದೆ ಅಂತ ಬರ್ತಾ ಇದೆ. ದಶ 5 ಅಂತ ಇರೋದ್ರಿಂದ ನೀವಿನ್ನೂ ಹುಡುಕಾಟ ಮಾಡ್ತಾನೆ ಇದ್ರೆ ರಾಹು ಅಧೋಗತಿಗೆ ಹೋಗುತ್ತೆ. ಒಂದು ಕರಿ ಉದ್ದಿನ ಕಾಳು ದಾನ ಮಾಡಿ, ಹಾಗೆ ಒಂದು ಕೊರಳಲ್ಲಿ 5 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಇಲ್ಲಿ 12, 9 ಒಂದು ಜಿರ್ಕಾನ್ ಅನ್ನೋದು ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಒಂದ್ಸತಿ ಕಾಂಬಿನೇಷನ್ಸ್ಗಳು ಬಹಳ ಈಸಿ ಆಗುತ್ತೆ. ಸ್ವಲ್ಪ ಏನೋ ಒಂದು ಕಾರಣ ಇರ್ಬೋದು, ಕಾರಣ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾರಣ ಇಲ್ಲದೆ ಏನೂ ಇರಲ್ಲ ಅಂತ. ಏನೋ ತಂದೆ ಇದು ಅಣ್ಣಂಗಾಗಿಲ್ವೋ, ಅದಾಗಿಲ್ವೋ, ಇದೆಲ್ವೋ, ಅಥವಾ ನಾನು ಸೆಟ್ಲ್ ಆಗಿಲ್ವೋ, ಇದೆಲ್ಲ ವಿಚಾರದಲ್ಲಿ ಬರುತ್ತೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಮೇಡಮ್. ಸಾರಿ ಗುರುಜಿ, ನನ್ನ ಹೆಸರು ಅನಿಲ್ ಅಂತ. ಅನಿಲ್? ಹಾ, ಹೇಳಿ. ಮದುವೆ 5 years ಆಯ್ತು ಗುರುಜಿ, ಮಾವನ ಮಗಳನ್ನೇ. ಹೇಳಿ. ಏನಾಯ್ತು ಅಂದ್ರೆ 5 years ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ ಇಬ್ರಿಗೂ. 1 to 249 ನಂಬರ್ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್. 5 ಗುರುಜಿ. 5. ಮ್ಯಾರೇಜ್ ಚೆಕ್ ಮಾಡೋಣ. 7ನೇ ಮನೆ, ಇಲ್ಲಿ 7ನೇ ಮನೆ ಶುಕ್ರ ಬಂದಿದೆ. ಶುಕ್ರ 7, 11 ಆತರ ಏನು ಕಿತ್ತೋಗಲ್ಲ ಸರ್. ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ ಬಿಡ್ಲಿ, ಶುಕ್ರ ಚೆನ್ನಾಗಿ ಕೊಟ್ಟಿದ್ದಾನೆ, ಏನೂ ಇಲ್ಲ. ಸ್ವಲ್ಪ ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಸಾಕು. ಬಿಟ್ಟೋಗೋ ಕಾಂಬಿನೇಷನ್ ಅಂತ ಬಂದಿಲ್ಲ ಸರ್, ಅರ್ಥ ಆಯ್ತಾ? ಬಟ್ 5 ವರ್ಷದಿಂದ ಇದ್ದೀರಾ ಅಂತಂದ್ರೆ ಅದೇ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಲ್ಲೋ ಈಗೋ ಕ್ಲಾಶಸ್ ಇರಬೇಕು. ಶುಕ್ರ 6 ಇರೋದ್ರಿಂದ ಮೊಸರು ದಾನ ಮಾಡಿ, ಒಳ್ಳೇದಾಗತ್ತೆ. ಏನೋ ಸಂಪಾದನೆ ವಿಚಾರದಲ್ಲೂ ಸ್ವಲ್ಪ ಈಗೋ ಕ್ಲಾಶಸ್ ಅಷ್ಟೇ. ಶುಕ್ರ 6 ಇದ್ದಾನೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಲಕ್ಷ್ಮೀ ಮಾತಾಡ್ತಾ ಇರೋದು ಸರ್ ಗುರುಜಿ, ನಾ ಬೆಳಗಾವಿಯಿಂದ. ಸರ್, ನಾ ಹಣಕಾಸಿನ ವಿಷಯ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಹಣಕಾಸು ವಿಚಾರ ಏನಿದೆ? ಏನ್ ಹಣಕಾಸು ವಿಚಾರ ಅಂದ್ರೆ ಏನದು? ಇನ್ನು ಫೈನಾನ್ಸ್ RBI ಜೊತೆ ಮಾತಾಡ್ಬೇಕಾ? ಇಲ್ಲ ಸರ್, ನಮ್ಮ ಫ್ರೆಂಡ್ ನಮ್ಮ ಕಡೆಯಿಂದ ಅಮೌಂಟ್ ಕೊಂಡಿದ್ದ. ನಿಮ್ ಫ್ರೆಂಡು ನನ್ನ ಕಡೆಯಿಂದ ಹಣ ಇಸ್ಕೊಂಡಿದ್ದ. ನಿಮ್ ಫ್ರೆಂಡ್ಗೆ ನೀವು ಹಣ ಕೊಟ್ಟಿದ್ರಾ? ಕೊಟ್ಟಿದ್ದೆ. ಯಾವಾಗ ಕೊಟ್ಟಿದ್ರಿ? ನಾನು ಕೊಟ್ಟಿದ್ದೆ ಸರ್ 2019ರಲ್ಲಿ. 19ರಲ್ಲಿ. ಆಯ್ತು. ಆನಂತರ ಅವನು ಕೊಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕೊಟ್ಟ, ಇನ್ನೂ ಸ್ವಲ್ಪ ಕೊಡೋದಿಲ್ಲ ಅಂತ ಇದ್ದ. ಆನಂತರ ಚೆಕ್ ಕೊಟ್ಟಿದ್ದ ಅವನು. ಚೆಕ್ ನಾನು ಸರ್ ಅದನ್ನ ಅವನು ಈಗ ನಾನು ಕೋಟಿ ಆಗಿದ್ದ. ಎಷ್ಟು ದುಡ್ಡು? ಅದು ನನಗೆ ಸರ್ ಈಗ 3 ಲಕ್ಷ ರೂಪಾಯಿ ಆಯ್ತು. 3 ಲಕ್ಷ ರೂಪಾಯಿ. 1 ರಿಂದ 249 ಸಂಖ್ಯೆ ಹೇಳಿ. 6 ಸರ್. 6. ಕಸ್ಪ್ ನೋಡೋಣ. 6ನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. 7ನೇ ಮನೆ ಚಂದ್ರ. ನೀವು ಕೇಸ್ ಹಾಕಿದ್ರೆ ವಿನ್ ಆಗಲ್ಲ ನೀವು. ಅಲ್ದಾಡಿ 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 ಬಿಟ್ಬಿಡ್ತೀರಾ. ಹಾಗೆ ಯಾಕಂದ್ರೆ 6ನೇ ಮನೆ ನೋಡ್ತೀವಿ. 6ನೇ ಮನೆ ರೆಟ್ರೋಗ್ರೇಡ್ ಬಂದ್ರೆ ವಿನ್ ಆಗಲ್ಲ. ಅಲ್ಲಿ ಕಾಂಬಿನೇಷನ್ ಅಲ್ಲಿ ನೆಗೋಷಿಯೇಷನ್ ಬರ್ತಾರೆ ಲಾಸ್ಟ್ ಅಲ್ಲಿ, ಅದು ವೇಸ್ಟ್. 7ನೇ ಮನೆ ಚಂದ್ರನ್ ನೋಡೋಣ. ಆ ಮನಸ್ಥಿತಿ, ಆ ವ್ಯಕ್ತಿಯ ಮನಸ್ಥಿತಿ ನೋಡೋಣ. 5 ಕೊಡೋಂಗ್ ಕಾಣಿಸಲ್ಲ. 5 ಬಂದ್ರೆ ಕೊಡಲ್ಲ ಸರ್. ನಿಮ್ಗೆ ಯಾವಾಗ 5 ಬರುತ್ತೋ ಕೊಡಲ್ಲ. 6 ಕೂತು ಮಾತಾಡಿದ್ರೆ ಒಳ್ಳೇದು. ಕೂತ್ಕೊಂಡು ಹೆಂಗೆ ವಸೂಲಿ ಮಾಡ್ಕೊತೀರಾ ಅದೇ ಒಳ್ಳೇದು. ಕೋರ್ಟ್ಗೆ ಹೋದ್ರೆ ಆಗೋದಿಲ್ಲ ಅಂತ ಬಂದಿದೆ. ನಿಮ್ಮ ಇಷ್ಟ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ನಾನು ನನ್ನ ಮಗನ ಬಗ್ಗೆ ಕೇಳಬೇಕು. ಹೇಳಿ. ಅವ್ನ ಡೇಟ್ ಆಫ್ ಬರ್ತ್ 21/9/2009. 21/9/2009 ಗುರುಗಳೇ. ಓಕೆ. ಟೈಮ್ ಸೋಮವಾರ ಬೆಳಗ್ಗೆ 5:46 ಮಂಡ್ಯ. ಏನ್ ವಿಚಾರ? ಗುರುಗಳೇ ತುಂಬಾ ಕೋಪ. 9th ಓದ್ತಿದ್ದಾನೆ, ಬಟ್ ಹಾಸ್ಟೆಲ್ ಕಳಿಸ್ಬೇಕಿತ್ತು. ಕಾಲ್ ಏಟ್ ಮಾಡ್ಕೊಂಡು ಕೂತಿದ್ದಾನೆ. ಬೆಡ್ ರೆಸ್ಟ್ ಹೇಳಿದಾರೆ 1 month. ತುಂಬಾ ಅದಕ್ಕೆ ಹೇಗಿದೆ, ಮುಂದೆ ಓದ್ತಾನ, ಚೆನ್ನಾಗಿರ್ತಾನ? ಎಷ್ಟೊಂದು ಲಕ್ಷ ಖರ್ಚು ಮಾಡ್ತೀರಾ. ನಮ್ ಕ್ಲಾಸಿಗೆ ಬರೋರಿ ಅಂದ್ರೆ ಬರಲ್ಲ ಒಬ್ರು. ಏನ್ ಮಾಡೋಣ, ಬಹಳ ಕಷ್ಟ. ನೀವೆಲ್ಲ ಹಂಗೇ ಕೇಳ್ತೀರಾ. ಆದ್ರೆ ಕ್ಲಾಸಿಗೆ ಬಂದು ಕಲ್ತ್ಕೊಂಡು ಅವ್ನಿಗೆ ಏನಾರು ನಾನು ನೋಡ್ತೀನಿ, ನಾನು ಮಾಡ್ತೀನಿ, ತಾಯಿ ಆದವಳು ಅಂತ ಒಬ್ರೂ ಬರಲ್ಲ.
ಇಲ್ಲಿ ಶುಕ್ರ ದಶದಲ್ಲಿ ಯಾವಾಗಲೂ ಶುಕ್ರ ದಶ ಶುಕ್ರ ಭುಕ್ತಿ ನಡೀತಾ ಇದೆ. ರಾಹುನಲ್ಲಿ 5 ಬರ್ತಾ ಇದೆ. ಸೊ 5 ಅಂದ್ರೆ ನೀವು ಹಠ ನೀವು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ 5th ಹೌಸ್ ಇಸ್ ವೆರಿ ಡೇಂಜರಸ್ ಹೌಸ್. ರಾಹು ಎಲ್ಲಿವರೆಗೂ ಇದೆ? 2021ವರೆಗೂ ಇದೆ. ಸೊ ಈಗ 14 ವರ್ಷ, 14ಕ್ಕೆ 29 ಅಂತಂದ್ರೆ ಹೆಚ್ಚು ಕಮ್ಮಿ 6 ವರ್ಷ. 20ನೇ ವರ್ಷದವರೆಗೂ ಡಿಗ್ರಿ ಆಗೋವರೆಗೂ ರಾಹು ಇರ್ತಾನೆ. ಆಮೇಲೆ ಗುರು ಬರ್ತಾನೆ. ಮುಂದೆ ಜೀವನ ಚೆನ್ನಾಗಿದೆ. ಅವನು 20 ವರ್ಷ ಆದ ನಂತರ ಜೀವನ ಅತ್ಯುತ್ತಮವಾಗಿದೆ. ಸ್ವಲ್ಪ ಫಿನಾನ್ಸ್ ಕಡೆ ಅಥವಾ MBA ಕಡೆ ಮಾಡ್ಕೊಂಡು ಹೋಗ್ತಾನೆ. ಸಮಾಧಾನದಿಂದ ಇರಿ. 20ವರೆಗೂ ನಿಮಗೆ ಇದರಲ್ಲಿ ಸಮಸ್ಯೆ ಬರೋದು ಖಂಡಿತ ತೋರಿಸ್ತಾ ಇದೆ. 1 ಅಂದ್ರೆ ಅಗ್ರೆಸಿವ್ನೆಸ್ ಅಂತ ತೋರಿಸುತ್ತೆ. ಅದ್ರ ಜೊತೆ ಈಗ ನಡೀತಾ ಇರ್ತಕ್ಕಂಥ ಶುಕ್ರ ಭುಕ್ತಿ 12ರಲ್ಲಿದೆ. ಅದು ಕೂಡ ಶುಕ್ರ ಇಸ್ ನಾಟ್ ಗುಡ್ ಫಾರ್ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಬಟ್ ಆದ್ರೆ ಮುಂದಿನ ದಶ ಪ್ರಾಮಿಸ್ ಕೊಡುತ್ತೆ, ಹಿ ವಿಲ್ ಚೇಂಜ್. ಅಲ್ಲಿವರೆಗೂ ಸಮಾಧಾನ. 6 ವರ್ಷದವರೆಗೂ ನಿಮ್ಗೆ ಹಿಂಗೆ ಆಗತ್ತೆ. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಒಂದು ಸಮಯ ಬಂತು. ಜ್ಯೋತಿಷ್ಯ ಕಲೀರಿ. ಎಷ್ಟೊಂದು ಜನ ತಾಯಂದಿರು ಫೋನ್ ಮಾಡ್ತೀರಾ, ಎಷ್ಟೋ ಖರ್ಚು ಮಾಡ್ತೀರಿ ನೀವು. ಒಂದ್ಸತಿ ಯೋಚನೆ ಮಾಡಿ, ಕ್ಲಾಸಿಗೆ ಸೇರಿ ನನ್ನ ಮಗನ ಜೀವನ ಸರಿ ಮಾಡ್ಕೊಳ್ತೀನಿ, ನಮ್ಮ ಹಸ್ಬೆಂಡ್ ಸರಿ ಮಾಡ್ಕೊಳ್ತೀನಿ, ಅಥವಾ ನಂದೇ ಸರಿ ಮಾಡ್ಕೊಳ್ತೀನಿ. ಒಂದು ಸಣ್ಣ ಆಲೋಚನೆ ಮಾಡಿ ಬಂದು ಸೇರ್ಕೊಳ್ಳಿ. ಆಮೇಲೆ ಹೇಳ್ತೀರಾ ನಾವು ಕೊಡ್ತಾ ಇರೋ ಫೀಸು ನೀವು ತಗೊಳ್ತಾ ಇರೋದಕ್ಕೆ ಏನಕ್ಕೂ ಇಲ್ಲ ಅಂತ ಎಷ್ಟೋ ಜನ ಬೈದು ಹೋಗಿದ್ದಾರೆ ನನ್ನ. ಗುರುಗಳೇ, ನಮ್ಮ ಬದುಕುಗಳನ್ನ ಚೇಂಜ್ ಮಾಡಿದ್ರಿ, ಏನ್ ಫೀಸ್ ಇಟ್ಟಿದ್ದೀರಾ, ಮಾಡಕ್ಕೆ ಕೆಲಸ ಇಲ್ವಾ? ಫಸ್ಟ್ ಬಂದಾಗ ಅದೇನೋ ಅನ್ಕೊಂಡ್ಬಿಟ್ರೆ ತಗೊಂಡಾಗ ನಮ್ ಎಷ್ಟೋ ಜೀವನಗಳ ಬದುಕುಗಳು ಬದಲಾಯಿತು ನಮ್ಮ ಫ್ಯಾಮಿಲಿ ಅಂತ ಹೇಳಿ ಹ್ಯಾಟ್ಸ್ ಆಫ್ ಹೇಳಿ ಹೋಗ್ತಾರೆ. ಕಲಿಯುಗದಲ್ಲಿ ಒಳ್ಳೇದು ಸಿಗೋದು ಕಷ್ಟ. ಒಳ್ಳೇದು ಸಿಗ್ತಾ ಇದೆ ಅಂತಂದ್ರೆ ಅದನ್ನ ಪಡ್ಕೊಳ್ಳಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಬಿಸ್ನೆಸ್ ಆಗುತ್ತೋ ಅಥವಾ ನನ್ನ ಜನ ಬರ್ತಾರೋ ಅಂತಲ್ಲ. ಎಷ್ಟೋ ಜನರು ನೆಮ್ಮದಿಯಾಗಿದ್ದಾರೆ. ಆ ನೆಮ್ಮದಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆ ನೆಮ್ಮದಿ ಬಗ್ಗೆ ಹೆಚ್ಚಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.